ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ಅರ್ಚನಾಸ್ ವೆಜ್ ರೆಸಿಪಿಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆದ ಟಾಪಿಕ್ ಜೊತೆ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೇನೆ. ಪ್ರತಿ ದಿವಸ ವೆಯ್ಟ್ ಲಾಸ್ ಚಾಲೆಂಜ್ ಇರ್ಬೋದು, ವೆಯ್ಟ್ ಲಾಸ್ ಬಗ್ಗೆನೇ ತುಂಬಾನೇ ಮಾತಾಡ್ತೇನೆ, ಡಯಟ್ ಬಗ್ಗೆನೇ ತುಂಬಾನೇ ಮಾತಾಡ್ತೇನೆ, ಹಾಗೆ ಸ್ಕಿನ್ ಕೇರ್ ಬಗ್ಗೆ ಕೂಡ, ಹೇರ್ ಕೇರ್ ಬಗ್ಗೆ ಕೂಡ ನಾನು ಮಾತಾಡ್ಬೇಕು, ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಹಾಗೆ ಇವತ್ತು ಅದರ ಬಗ್ಗೆ ಸ್ವಲ್ಪ ನಾನು ನನ್ನ ಸ್ಕಿನ್ ಕೇರ್ ಅನ್ನ ಯಾವ ರೀತಿ ಮಾಡ್ಕೊಳ್ತಿದ್ದೇನೆ, ನನ್ನ ಸ್ಕಿನ್ ಕೇರ್ಗೆ ನಾನು ಏನ್ ಯೂಸ್ ಮಾಡ್ತೇನೆ, ಯಾವ ತರ ನನ್ನ ಸ್ಕಿನ್ ಅನ್ನ ನಾನು ಮ್ಯಾನೇಜ್ ಮಾಡ್ತೇನೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಹಲೋ ಫ್ರೆಂಡ್ಸ್, ಏನ್ ಗೊತ್ತಾ, ಒಂದು ಏಜ್ ಅಲ್ಲಿ ನಾವು ನಮ್ಮ ಸ್ಕಿನ್ ಅನ್ನ, ಹೇರ್ ಅನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅದಿಲ್ಲ ಅಂತಾದ್ರೆ ನಮಗೆ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದು, ತಲೆ ತುರಿಸಿದ ಹಾಗೆ ಆ ತರ ಡ್ಯಾಂಡ್ರಫ್, ಇಚ್ಚಿಂಗ್, ಆ ತರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹೇರ್ ಕೇರಿಗೆ ನಾನು ಅಂತೂ ಮಾಮೂಲಿಯಾಗಿ ತೆಂಗಿನ ಎಣ್ಣೆ ಉಪಯೋಗಿಸ್ತೇನೆ. ನನ್ನ ಕೂದಲಿಗೆ ನಾನು ತೆಂಗಿನ ಎಣ್ಣೆನ ಉಪಯೋಗಿಸ್ಕೊಳ್ಳೋದು. ಅದನ್ನ ಹೇಗೆ ಹಚ್ತೇನೆ, ಅದಲ್ಲದೆ ಹೇರ್ ಫಾಲ್ ಆಗ್ತದೆ, ಕೂದಲು ಉದುರ್ತದೆ ಅಂತ ಸಂದರ್ಭದಲ್ಲಿ ಮೆಂತ್ಯವಿದೆ ಅಲ್ವಾ, ಮೆಂತೆಯನ್ನ ಸ್ವಲ್ಪ ಅಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಒಂದು ಬಾಳ್ಳೆಗೆ ಹಾಕೊಂಡು, ಆಮೇಲೆ ಅದನ್ನ ನೈಸ್ ಪುಡಿ ಮಾಡ್ಕೊಳ್ಳೋದು, ಅದನ್ನ ಎಣ್ಣೆಗೆ ಹಾಕಿ ಇಡುವಂಥದ್ದು, ತೆಂಗಿನ ಎಣ್ಣೆಗೆ. ಅದರ ಜೊತೆಗೆ ಹರಳೆಣ್ಣೆ ಕೂಡ ಯೂಸ್ ಮಾಡ್ತೇನೆ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೇನೆ ಹರಳೆಣ್ಣೆಯನ್ನ ಯೂಸ್ ಮಾಡ್ಲಿಕ್ಕೆ. ಅರ್ಧ ಕಪ್ ತೆಂಗಿನ ಎಣ್ಣೆ ತಗೊಂಡ್ರೆ ಅರ್ಧ ಕಪ್ ಹರಳೆಣ್ಣೆಯನ್ನ ತಗೊಳ್ಳೋದು, ಅದಕ್ಕೆ ಮೆಂತೆ ಪೌಡರ್ ಅನ್ನು ಮಾಡಿ ಅದಕ್ಕೆ ಹಾಕೊಳ್ಳೋದು. 24 hours ಅಲ್ಲಿ ನಮಗೆ ತೆಂಗಿನೆಣ್ಣೆ ರೆಡಿ ಆಗ್ತದೆ. ಅದೆಲ್ಲ ಮಿಕ್ಸ್ ಆಗಿ ಆ ಮೆಂತೆ, ಹರಳೆಣ್ಣೆ, ತೆಂಗಿನೆಣ್ಣೆ ಎಲ್ಲವನ್ನ ಸೇರಿಸಿ ಒಂದು ಹೇರ್ ಆಯಿಲ್ ಮಾಡಿದ್ದೇನೆ. ಅದನ್ನ ಯೂಸ್ ಮಾಡೋದ್ರಿಂದ ನನಗೆ ತುಂಬಾ ಕೂದಲು, ನಾನು ಯಾಕೆ ಹೀಗೆ ಬಿಡಿಸಿದ್ದೇನೆ ಅಂತ ಹೇಳಿದ್ರೆ, ನಾನು ಜುಟ್ಟು ಕಟ್ಟಿದ್ರೆ ನಂಗೆ ಎಷ್ಟು ಕೂದಲಿದೆ ಅದು ಗೊತ್ತೇ ಆಗೋದಿಲ್ಲ. ಹೀಗೆ ಮಾಡಿದ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಓಪನ್ ಹೇರ್ ಇಟ್ಕೊಂಡಿದ್ದೇನೆ. ಮೊದ್ಲು ಇಷ್ಟು ಇರ್ಲಿಲ್ಲ, ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಯಾವಾಗ ಅಂದ್ರೆ ನಾನು ವೆಯ್ಟ್ ಗೇನ್ ಆಗಿದೆಲ್ಲ, ಥೈರಾಯ್ಡ್ ಬಂದಾಗ ಇರ್ಬೋದು, PCOD, ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆದ ಟೈಮಲ್ಲಿ ತುಂಬಾನೇ ಕೂದಲು ಉದುರ್ತಾ ಇತ್ತು. ಈಗ ಕೂಡ ಸ್ವಲ್ಪ ಸ್ವಲ್ಪ ಉದುರ್ತದೆ, ಇಲ್ಲ ಅಂತ ಹೇಳುದಿಲ್ಲ, ಬಟ್ ನನಗೆ ಆ ಮೆಂತೆ ಎಣ್ಣೆ ತುಂಬಾನೇ ಇಫೆಕ್ಟಿವ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಇದಿಷ್ಟು ಹೇರ್ ಕೇರ್ ಬಗ್ಗೆ ಇರ್ಬೋದು. ಹಾಗೆ ಹೇರ್ ಕೇರ್ ಅಲ್ಲಿ ನಾನು ನಂದೊಂದು ಸ್ನಾನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಬೆಳಿಗ್ಗೆ ಈಗ ಒಂದು ಇಷ್ಟೊತ್ತಿಗೆ ಬೆಳಿಗ್ಗೆ ಎಣ್ಣೆ ಹಾಕಿತ್ತು ಅಂತ ಹೇಳಿದ್ರೆ ಒಂದು 3 hours ತಲೆಯಲ್ಲಿ ಎಣ್ಣೆಯನ್ನ ಇಟ್ಕೊಳ್ತೇನೆ. ಆಮೇಲೆ ತಲೆಗೆ ಸ್ನಾನವನ್ನ ಮಾಡ್ಕೊಳ್ತೇನೆ. ಈಗ ನಾನು ಮಧ್ಯಾಹ್ನ ಹೊತ್ತಿಗೆ ಸ್ನಾನ ಮಾಡೋದಂತಾದ್ರೆ ಬೆಳಿಗ್ಗೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ತಲೆಗೆ ಎಣ್ಣೆಯನ್ನ ಹಾಕಿ ಚೆನ್ನಾಗಿ 10 ನಿಮಿಷ ತಲೆ ಕೂದಲನ್ನ, ಬೇರುಗಳನ್ನ ಅದನ್ನ ಮಸಾಜ್ ಮಾಡಿ ಆಮೇಲೆ ಜುಟ್ಟು ಕಟ್ಟಿ ಹಾಗೆ ಇಡ್ತೇನೆ. ಮತ್ತೆ ಮಧ್ಯಾಹ್ನ ಆಗುವಾಗ ತಲೆಗೆ ಸ್ನಾನ ಮಾಡ್ತೇನೆ. ಸಾಯಂಕಾಲ ಮಾಡೋದಾದ್ರೂ ಹಾಗೆ, ಸ್ನಾನ ಯಾವಾಗ ಮಾಡ್ತೇನೆ ಅದಕ್ಕಿಂತ ಒಂದು 3 ಗಂಟೆ ಮೊದಲು ತಲೆಗೆ ಎಣ್ಣೆನ ಹಾಕ್ತೇನೆ. ನೀವು ನೈಟ್ ಫುಲ್ ಕೂಡ ಎಣ್ಣೆ ಹಾಕಿ ಇಟ್ಕೊಳ್ಬಹುದು, ಬಟ್ ನನಗೆ ಅದು ತಲೆಗೆ ಎಣ್ಣೆ ಹಾಕಿ ತುಂಬಾ ಹೊತ್ತು ಇಟ್ರೆ ನನಗೆ ಇಷ್ಟ ಆಗೋದಿಲ್ಲ, ಮತ್ತೆ ತಲೆನೋವು ಬರ್ತದೆ. ಅದಕ್ಕೋಸ್ಕರ ನಾನು ಲಾಂಗ್ ಟೈಮ್ ತಲೆಯಲ್ಲಿ ಎಣ್ಣೆ ಇಟ್ಕೊಳ್ಳೋದಿಲ್ಲ. 3 hours ಇಟ್ಕೊಂಡ್ರೆ ಸಾಕಾಗ್ತದೆ, ಅದಕ್ಕಿಂತ ಜಾಸ್ತಿ ಏನು ಬೇಕು ಅಂತಿಲ್ಲ. ಮತ್ತೆ ಮಲಗುವಾಗ ಬೆಡ್ಡಿಗೆ ಎಲ್ಲ ಅದೆಲ್ಲ ಎಣ್ಣೆ ಆಗ್ತದಲ್ಲ, ತುಂಬಾ ಎಣ್ಣೆ ಹಾಕಿರ್ತೇವೆ ನಾವು. ಹಾಗೆ ನಾನು ತಲೆಗೆ ಸ್ನಾನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಂಗೆ ಹಿಂದಿನಿಂದ ಬಂದ ಪದ್ಧತಿ ಅಂತ ಹೇಳಿ ಅಲ್ಲ, ಅದು ನನಗೆ ತುಂಬಾನೇ ಹೆಲ್ಪ್ ಆಗ್ತದೆ. ನನ್ನ ಅಮ್ಮ ಎಲ್ಲ ಮಾಡ್ತಾ ಇದ್ದ ಕ್ರಮ ಹಾಗೆ ಇತ್ತು. ಮಂಗಳವಾರ ಶುಕ್ರವಾರ ತಲೆಗೆ ಸ್ನಾನ ಮಾಡ್ಬೇಕು ಅಂತೇಳಿ ಹಿಂದಿನಿಂದ ಬಂದ ಒಂದು ನಮ್ಮ ಹೆಣ್ಣು ಮಕ್ಕಳು ಮಾಡುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಶುಕ್ರವಾರ ವಿಶೇಷ, ನಮಗೆ ಶುಕ್ರವಾರ ತಲೆಗೆ ಸ್ನಾನ ಮಾಡುದು ಅಂತೇಳಿ ವಿಶೇಷ. ಅದನ್ನ ಹಿಂದಿನಿಂದ ಅಮ್ಮ ಮಾಡ್ತಾ ಇದ್ದದನ್ನ ನೋಡ್ಕೊಂಡು ನಾವು ಬಂದಿರ್ತೇವಲ್ಲ, ಅದೇ ನಮಗೆ ಶುಕ್ರವಾರ ಇವತ್ತು ತಲೆಗೆ ಸ್ನಾನ ಮಾಡ್ಬೇಕು, ಮಂಗಳವಾರ ಇವತ್ತು ತಲೆಗೆ ಸ್ನಾನ ಮಾಡ್ಬೇಕು ಹೇಳೋದು ತಲೆಯಲ್ಲಿ ಬಂದು ಕೂತಿದೆ. ನಾನು ಅದಕ್ಕೆ ಆಡ್ ಮಾಡಿದ್ದೇನೆ, 2 ಸಲ ಅಲ್ಲ ವಾರಕ್ಕೆ, ಆದಿತ್ಯವಾರ ಕೂಡ ಸ್ನಾನ ಮಾಡ್ತೇನೆ. ಅಂದ್ರೆ ಆಲ್ಟರ್ನೇಟ್ ಡೇಸ್ಗೊಮ್ಮೆ. ಈಗ ಮಂಗಳವಾರ ಮಾಡಿದ್ರೆ ಬುಧವಾರ
ಗುರುವಾರ 2 ದಿವಸ ತಲೆಗೆ ಸ್ನಾನ ಮಾಡ್ಲಿಕ್ಕಿಲ್ಲ. ಆಮೇಲೆ ಶುಕ್ರವಾರ ಮಾಡೋದು. ಶುಕ್ರವಾರ ತಲೆಗೆ ಸ್ನಾನ ಮಾಡ್ಲಿ, ಶನಿವಾರ ಮಾಡ್ಲಿಕ್ಕಿಲ್ಲ, ಆದಿತ್ಯವಾರ ನಾನು ಮಾಡ್ತೇನೆ. ಆದಿತ್ಯವಾರ ಆದ್ಮೇಲೆ ಸೋಮವಾರ ಮಾಡೋದಿಲ್ಲ, ಮತ್ತೆ ಮಂಗಳವಾರ ಮಾಡ್ತೇನೆ. ಹಾಗೆ ಅಲ್ಲಿ 2 ದಿವಸ ಗ್ಯಾಪ್ ಬರುದು. ಬುಧವಾರ ಮತ್ತೆ ಗುರುವಾರ, ಆ 2 ದಿವಸಗಳಲ್ಲಿ 2 ದಿವಸ ಗ್ಯಾಪ್ ಬರ್ತದೆ. ಆ ರೀತಿಯಾಗಿ ನಾನು ತಲೆಗೆ ಸ್ನಾನವನ್ನು ಮಾಡ್ಕೊಳ್ತೇನೆ. ಇದೆಲ್ಲ ಕಾಮನ್ ವಿಚಾರ, ನೀವು ಕೂಡ ಹಾಗೆ ಮಾಡ್ಬೋದು. ಬಟ್ ನಾನು ಹೇಗೆ ಇದು ಮಾಡ್ತೇನೆ, ನನ್ನ ಕೂದಲು ಆ ರೀತಿ ಮಾಡಿದ್ರೆ ನಮ್ಗೆ ಹೇರ್ ಕೇರ್ ಮಾಡ್ಬೋದು, ಇಲ್ಲ ಅಂದ್ರೆ ಹೇರ್ ಕೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮರ್ತೇ ಹೋಗಿ ಬಿಡ್ತದೆ ಒಮ್ಮೊಮ್ಮೆ ತಲೆಗೆ ಸ್ನಾನ ಮಾಡುದು. ಬಿಸಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಕೇಳಿದ್ದೇನೆ, ಸಂಡೆ ಮಾತ್ರ ಮಾಡ್ತಾರೆ. ಆ ರೀತಿ ಮಾಡ್ಬೇಡಿ, ಯಾಕೆಂದ್ರೆ ಈಗಿನ ಪೊಲ್ಯೂಷನ್ ಇರ್ಬೋದು, ಧೂಳು, ಬೆವರು, ಹಾಗೆಲ್ಲ ಹೆಲ್ಮೆಟ್ ಹಾಕೊಂಡು ಸ್ಕೂಟರ್ ಅಲ್ಲಿ ಹೋಗುದು, ಎಷ್ಟಾಗೋ ತಲೆ ಒಂಥರ ಬಿಸಿಯಾಗಿರ್ತದೆ. ಹೆಲ್ಮೆಟ್ ಹಾಕಿ ಬೆವರು ಇರ್ತದೆ, ಅಲ್ಲಿಯೇ ಡ್ಯಾಂಡ್ರಫ್ ಆಗ್ತದೆ, ಹೇರ್ ಫಾಲ್ ಆಗ್ತದೆ. ಅದಕ್ಕೆ ಆಲ್ಟರ್ನೇಟ್ ಡೇಸ್ಗೊಮ್ಮೆ ಆದ್ರೂ ಕೂಡ ತಲೆಗೆ ಸ್ನಾನ ಮಾಡ್ಲೇಬೇಕು. ಇನ್ನು ನನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳುದಾದ್ರೆ, ನಾನು ಸ್ವಲ್ಪ ಕ್ಯಾಮರಾ ಹತ್ರದಿಂದ ತೋರಿಸ್ತಾ ಇದ್ದೇನೆ ನಿಮ್ಗೆ ನನ್ನ ಸ್ಕಿನ್ ಕರೆಕ್ಟ್ ಆಗಿ ಕಾಣಿಸ್ಲಿ ಅಂತ ಹೇಳಿ. ಒಂದು ಏಜ್ ಅಲ್ಲಿ ನಮ್ಮ ಸ್ಕಿನ್ ಟ್ಯಾನ್ ಆಗುದಿರ್ಬೋದು, ಪಿಂಪಲ್ ಬೀಳೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಬಂಗು, ಇಲ್ಲಿ ಸ್ಕಿನ್ ಅಲ್ಲಿ ಕಪ್ಪು ಕಲೆ ಬರುದು, ಒಂದು ಏಜಿನ ನಂತರ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕೆಲವೆಲ್ಲ ಬರ್ತದೆ. ಆಗ ನಾವು ನೋಡಿ ಈ ಸ್ಕಿನ್ ಏನಾಗೋದು, ಸುಕ್ಕು ಬಂದಾಗೆ ಆಗೋದು, ಒಂದು ಏಜ್ ಆಗುವಾಗ ಎಲ್ಲಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಅದನ್ನ ಬರದ ಹಾಗೆ ನಾವು ಯಾವ ತರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಹೋಮ್ ರೆಮಿಡೀಸ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬೇಕು. ಟ್ರಾಸಿಯಾಗಿ ಸ್ಕಿನ್ನಿಗೆ ಏನೋ ಯಾರೋ ಹೇಳಿದ್ರು ಅಂತ ಹೇಳಿ ಎಲ್ಲವನ್ನ ಹಚ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗ್ತದೆ ಅದನ್ನ ಮಾತ್ರ ಹಚ್ಚಿ. ಯಾಕಂತ ಹೇಳಿದ್ರೆ ತುಂಬಾ ಜನ ಏನೇನೋ ಹಚ್ಚಿ ಸ್ಕಿನ್ ಡ್ಯಾಮೇಜ್ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ. ಇನ್ನೊಂದು ಲಿಂಬೆ ಹುಳಿ ಇದೆ, ಹೋಮ್ ರೆಮಿಡಿ ಅಂತ ಹೇಳಿ ಲಿಂಬೆ ಹಣ್ಣನ್ನ ಮುಖಕ್ಕೆ ಹಚ್ತಾರೆ, ಕಲೆ ಹೋಗ್ತದೆ ಅಂತ ಹೇಳಿ. ಖಂಡಿತ ಸ್ಕಿನ್ ತುಂಬಾ ಸೂಕ್ಷ್ಮ ನಮ್ಮ ಫೇಸ್. ಅದಕ್ಕೆ ಈ ಭಾಗಕ್ಕೆ ಮುಖಕ್ಕೆ ನೀವು ಲಿಂಬೆ ಹಣ್ಣನ್ನ ಹಚ್ಚಬೇಡಿ. ಅದರ ಬದಲು ಈ ಆರೆಂಜ್ ಸಿಪ್ಪೆ ಇದೆ ಅಲ್ವಾ, ಆರೆಂಜ್ ಸಿಪ್ಪೆಯನ್ನ ಒಣಗಿಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಆರೆಂಜ್ ಪೀಲ್ ಪೌಡರ್ ಅಂತ ಹೇಳ್ತೇವೆ, ಅದ್ರಲ್ಲಿ ನೀವು ಮುಖವನ್ನ ಸ್ಕ್ರಬ್ ಮಾಡ್ಕೊಳ್ಬಹುದು. ಅದು ತುಂಬಾನೇ ಸ್ಕಿನ್ನಿಗೆ ಒಳ್ಳೇದು. ನಾನು ಅದನ್ನ ಮಾಡ್ಕೊಳ್ತೇನೆ. ಆರೆಂಜ್ ಸಿಪ್ಪೆ ಸಿಗ್ಲಿಲ್ಲ ಅಂತಂದ್ರೆ, ಈಗ ಸೀಸನ್ ನೋಡಿ, ಇನ್ನು ಬಿಸಿಲು ಕೂಡ ಇದೆ, ಇನ್ನು ಆರೆಂಜ್ ಸಿಗ್ತದೆ. ಅದನ್ನ ಆರೆಂಜ್ ಅನ್ನ ತಂದು ಆರೆಂಜ್ ಅನ್ನ ತಿನ್ನುದು, ಸಿಪ್ಪೆಯನ್ನ ಒಣಗಿಸಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು. ಅದನ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಇಲ್ಲಿರುವ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್, ಕಲೆಗಳಿರ್ಬೋದು, ಮುಖ ಫೇಶಿಯಲ್ ಇದು ಮಾಡ್ಲಿಕ್ಕೆ, ಸ್ಕ್ರಬ್ ಮಾಡ್ಲಿಕ್ಕೆ ಎಲ್ಲವನ್ನ ಅದನ್ನ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮುಖದಲ್ಲಿನ ಕಪ್ಪು ಕಲೆ ಎಲ್ಲವೂ ಕೂಡ ಹೋಗ್ತದೆ. ನಾನು ಅದನ್ನ ತುಂಬಾನೇ ಯೂಸ್ ಮಾಡ್ತೇನೆ. ಅದು ತುಂಬಾನೇ ಒಳ್ಳೇದು ಸ್ಕಿನ್ನಿಗೆ. ಇನ್ನು ತುಂಬಾನೇ ಟಿಪ್ಸ್ ಉಂಟು. ಹಾಲಿನ ಕೆನೆಯನ್ನ, ಅಂದ್ರೆ ನಿಮ್ಮ ಸ್ಕಿನ್ನಿಗೆ ಅದು ಆಗ್ತದ ನೋಡ್ಬೇಕು. ಹೋಮ್ ರೆಮಿಡಿ ಏನು ಆಗೋದಿಲ್ಲ ಅಂತ ಹೇಳಿ ಪ್ರತಿಯೊಂದು ಅಲ್ಲ, ಕೆಲವರಿಗೆ ಹಾಲು ಅಲರ್ಜಿ ಆಗ್ಬೋದು. ಹಾಲಿನ ಕೆನೆಯನ್ನ ಮುಖಕ್ಕೆ ಡೈಲಿ ಹಚ್ಚೋದ್ರಿಂದ ಕೂಡ ಸ್ಕಿನ್ ತುಂಬಾನೇ ಅಂದ್ರೆ ಗ್ಲೋ ಆಗ್ತದೆ, ಬಿಳಿ ಆಗ್ತದೆ ಅಂತ ಹೇಳಿ ನಾನು ಹೇಳೋದಿಲ್ಲಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದೇವರು ಕಲರ್ ಕೊಟ್ಟಿರ್ತಾರೆ, ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ. ಆದ್ರೆ ಬಿಸಿಲಿಗೆ ಹೋಗಿ ಟ್ಯಾನ್ ಆದಂತದ್ದು ತುಂಬಾನೇ ಕಡಿಮೆ ಆಗ್ತದೆ. ಸ್ಕಿನ್ ಕೇರ್ ಮಾಡ್ಬೋದು. ಹಾಲಿನ ಕೆನೆಯನ್ನ ಮುಖಕ್ಕೆ ಹಚ್ಕೊಳ್ಬಹುದು. ಟೊಮೆಟೊ ರಸ ಮುಖಕ್ಕೆ ಹಚ್ಕೊಳ್ಬಹುದು. ಬಟಾಟೆ ರಸ, ಅದು ಕೂಡ ಸ್ಕಿನ್ ನಲ್ಲಿರುವ ಕಲೆಯನ್ನ ಹೋಗಲಾಡಿಸುತ್ತೆ, ಬಟಾಟೆ ಕೂಡ. ಇದೆಲ್ಲ ಟಿಪ್ಸ್ ಹೋಮ್ ರೆಮಿಡೀಸ್ ಅಂತ ಹೇಳ್ಬೋದು. ಮತ್ತೆ ಅಕ್ಕಿ ಹುಡಿ ಹಾಕ್ತಾರೆ. ಅಕ್ಕಿ ಹುಡಿ ಎಲ್ಲ ಸ್ಕ್ರಬ್ಬಿಗೆ ಯೂಸ್ ಮಾಡ್ತಾರೆ. ಸಕ್ಕರೆ, ಕಾಫಿ ಹುಡಿ ಆ ತರ ಎಲ್ಲ ಯೂಸ್ ಮಾಡ್ತಾರೆ. ಅದನ್ನ ಯಾವಾಗ ಡೈಲಿ ಆ ತರ ಅಕ್ಕಿ ಹುಡಿ ಆ ತರ ಎಲ್ಲ ಸ್ಕಿನ್ನಿಗೆ ಹಾಕ್ಬೇಡಿ. ಯಾಕಂದ್ರೆ ಸ್ಕಿನ್ ಅಂದು ಏನಾಗತ್ತಂದ್ರೆ ಅದು ಉಜ್ಜಿ ಸ್ಕಿನ್ ಅಲ್ಲಿ ರ್ಯಾಷಸ್ ಬೀಳುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಜಾಸ್ತಿ ಸ್ಕಿನ್ನಿಗೆ ರಬ್ ಮಾಡಬೇಡಿ. ಎಲ್ಲಾ ಹೋಮ್ ರೆಮಿಡಿ ಟ್ರೈ ಮಾಡ್ತೇನೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಎಷ್ಟು ಕೂಡ ಬರ್ತದೆ ಹೋಮ್ ರೆಮಿಡೀಸ್ ವಿಡಿಯೋಸ್ ಎಲ್ಲ ಹಾಕ್ತಾರೆ. ಪ್ರತಿಯೊಂದನ್ನು ಟ್ರೈ ಮಾಡೋದು ಅಂತ ಹೇಳಿ ನಿಮ್ಮ ಫೇಸ್ ಅನ್ನ ಒಂದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಇದು ಮಾಡಬೇಡಿ. ಪ್ರತಿ ಒಂದು ಜಸ್ಟ್ ಯೂಸ್ ಮಾಡುವಾಗ ನಿಮ್ಮ ಇಲ್ಲಿ ಕೈಗೆ ಈ ತರ ಯೂಸ್ ಮಾಡ್ಕೊಂಡು ನೋಡಿ, ಅಥವಾ ಇಲ್ಲಿ ಎಲ್ಲ ಕಪ್ಪಾಗಿರ್ತದೆ, ಇಲ್ಲಿಗೆಲ್ಲ ಯೂಸ್ ಮಾಡಿ ನೋಡ್ಕೊಳ್ಳಿ. ಆಗ ನಿಮ್ಗೆ ಅದರ ಇಫೆಕ್ಟ್ ಗೊತ್ತಾಗ್ತದೆ. ಪ್ರತಿಯೊಂದನ್ನು ಕೂಡ ಸ್ಕಿನ್ನಿಗೆ
ಅಪ್ಲೈ ಮಾಡಿ. ಸ್ಕಿನ್ಗೆ ಡ್ಯಾಮೇಜ್ ಮಾಡ್ಕೊಳ್ಬೇಡಿ, ನೋಡ್ಕೊಂಡು ಅಪ್ಲೈ ಮಾಡಿ ಪ್ರತಿಯೊಂದು ಕೂಡ. ಮತ್ತೆ ಇನ್ನು ಸ್ಕಿನ್ ಮೇಕಪ್ ಮಾಡುವಂತವ್ರು, ಮೇಕಪ್ ಮಾಡುವಾಗ ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಎಷ್ಟೋ ಆಡ್ಸ್ ಬರ್ತದೆ, ಆ ಪ್ರಾಡಕ್ಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತಗೊಳ್ಳಿ, ಅದು ಹಚ್ಚಿ, ಎಂತದು ನೀರ್ ಹಾಕಿದ್ರು ಹೋಗುದಿಲ್ಲ, ಎಂತ ತಿಂದ್ರೆ ಕೂಡ ಲಿಪ್ಸ್ಟಿಕ್ ಹೋಗುದಿಲ್ಲ, ಹಾಗೆ ಹೀಗೆ ಎಷ್ಟು ಆಡ್ಸ್ ಬರ್ತದಲ್ಲ. ನಾವು ಅದನ್ನು ನೋಡಿ ಮರುಳಾಗಿ ಪರ್ಚೇಸ್ ಮಾಡ್ತೇವೆ. ಇದರಿಂದಾಗಿ ನಮ್ಮ ಹಣ ಖರ್ಚಾಗೋದೇ ಹೊರತು ಏನು ಯೂಸ್ ಇಲ್ಲ ಅಂತ ನಾನು ಹೇಳ್ತೇನೆ. ಮೇಕಪ್ ಈಗ ಐಟಮ್ಸ್ ಎಲ್ಲ ಬೇಕು, ಎಷ್ಟು ಬೇಕು ಅಷ್ಟೇ ಇದ್ರೆ ಸಾಕು. ಎಲ್ಲ ಬಂದದೆಲ್ಲ ನೋಡಿದೆಲ್ಲ ಆಡ್ಸ್ ಎಲ್ಲ ಬಂದದೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಏನಿಲ್ಲ. ಎಷ್ಟು ಬೇಕು ನಮಗೆ ನಮ್ಮ ಸ್ಕಿನ್ ಅಂದ್ರೆ ಈಗ ತುಂಬಾ ನನಗೆ ಕೆಲವರು ಹೇಳ್ತಾರೆ, ನಿಮಗೆ ಎಂತ ಮೇಡಮ್, ನೀವು ವೈಟ್ ಇದ್ದೀರಿ, ನಿಮಗೆ ಮೇಕಪ್ ಬೇಡ ಅಂತ ನಿಮಗೆ ನೀವು ಹಾಗೆ ಹೇಳ್ತೀರಿ. ಆದ್ರೆ ನಾವು ಡಾರ್ಕ್ ಇದ್ದೇವೆ, ನಮ್ಮ ಕಲರ್ ಡಾರ್ಕ್ ಉಂಟು, ನಮ್ಗೆ ಮೇಕಪ್ ಇಲ್ಲದ್ರೆ ನಮ್ಮ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಹಾಗೆ ಎಂತ ಇಲ್ಲ, ನ್ಯಾಚುರಲ್ ಆಗಿ ಸಿಂಪಲ್ ಆಗಿದ್ರೆ ಅದೇ ಚಂದ ಅಂತ ಹೇಳಿ ನಾನು ಹೇಳ್ತೇನೆ. ಅದು ಬ್ಲ್ಯಾಕ್ ಇದ್ದವ್ರು ಇದ್ರು ಇರ್ಬೋದು, ವೈಟ್ ಇದ್ದವ್ರು ಆದ್ರೂ ಆಗಿರ್ಬೋದು. ಸಿಂಪಲ್ ಆಗಿ ಮೇಕಪ್, ನಾವು ಕೂಡ ಏನೂ ಮೇಕಪ್ ಮಾಡ್ಲಿಲ್ಲ ಅಂದ್ರೆ ನಾವು ಡಲ್ ಆಗಿ ಕಾಣ್ತೀವಿ. ಇವತ್ತು ನಾನು ಏನೂ ಮೇಕಪ್ ಮಾಡ್ಕೊಳ್ಳಿಲ್ಲ, ಬೆಳಿಗ್ಗೆ ಎದ್ದು ಚಂದ ಫೇಸ್ ವಾಶ್ ಮಾಡಿದ್ದೇನೆ ಅಷ್ಟೇನೆ. ನಾನು ಏನೆಲ್ಲ ಯೂಸ್ ಮಾಡ್ತೇನೆ ಅನ್ನೋದನ್ನ ಕೆಲವು ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತೇನೆ. ಯಾವುದೇ ಪ್ರಮೋಷನ್ ವಿಡಿಯೋ ಇದಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಶನ್, ನಾನು ಯಾವುದನ್ನ ಯೂಸ್ ಮಾಡ್ತೇನೆ ಅಂತ ಹೇಳಿ. ಬ್ರ್ಯಾಂಡ್ ಬಂದು ಹೇಳುದಾದ್ರೆ ಮಾಮಾ ಅರ್ತ್ ಇದು ನಾನು ಯಾವುದೇ ಪ್ರಮೋಷನ್ ನಾನು ಮಾಡ್ತಾ ಇಲ್ಲ. ಜಸ್ಟ್ ನನಗೆ ಅಂದ್ರೆ ಯಾವುದೇ ಲೋಕಲ್ ನಾವು ಯೂಸ್ ಮಾಡೋದು ಬೇಡ. ಯಾಕಂದ್ರೆ ಒಂದು ಬ್ರ್ಯಾಂಡೆಡ್ ಯೂಸ್ ಮಾಡಿತ್ತು ಅಂತ ಹೇಳಿದ್ರೆ ಅದರಿಂದ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಯಾವ್ದಾದ್ರು ಒಂದು ಬ್ರ್ಯಾಂಡ್, ನಮಗೆ ಒಂದು ಅನುಕೂಲ ಆಗುವಂತಹ ಬ್ರ್ಯಾಂಡ್ ಅನ್ನ ತಗೊಳ್ತೇನೆ. ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತೇನೆ ನಾನು. ಸನ್ಸ್ಕ್ರೀನ್ ಈಗ ಒಂದು ಹೊರಗಡೆ ಹೋಗುದಾದ್ರೆ ಇದೆ ಮಾಮಾ ಅರ್ತ್ ಅವರ ಸನ್ಸ್ಕ್ರೀನ್. ಬೇರೆ ಇದು ತುಂಬಾ ಟೈಮ್ ಆಯ್ತು ನಾನು ಡೈಲಿ ಹಚ್ಕೊಳ್ಳೋದು ಅಂತಾನೆಲ್ಲ. ಆಕ್ಚುಲಿ ಹೇಳೋದಾದ್ರೆ ಡೈಲಿ ಸನ್ಸ್ಕ್ರೀನ್ ಹಚ್ಬೇಕು ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಇರೋದಾದ್ರೂ ಕೂಡ ಗ್ಯಾಸ್ ಹತ್ರ ಎಲ್ಲ ನಿಂತು ಅಡ್ಗೆ ಮಾಡ್ತೇವೆ, ಆಗ ಸ್ಕಿನ್ ಟ್ಯಾನ್ ಆಗುವ ಚಾನ್ಸಸ್ ಎಲ್ಲ. ತುಂಬಾ ಹೊತ್ತು ಕುಕಿಂಗ್ ಮಾಡುದು, ಒಲೆ ಹತ್ರ ಇರುವವರು ಅದನ್ನ ಸನ್ಸ್ಕ್ರೀನ್ ಅನ್ನ ಹಚ್ಕೊಳ್ಬೇಕು. ಹಾಗೆ ಹೊರಗೆ ಹೋಗುವಾಗ ಕೂಡ ಇವತ್ತು ನಾನು ಹಚ್ಕೊಳ್ಳೇ ಇಲ್ಲ ಸನ್ಸ್ಕ್ರೀನ್. ನೋಡಿ ಈ ತರ ಬರ್ತದೆ ಈ ಸನ್ಸ್ಕ್ರೀನ್, ಇದನ್ನ ಹಚ್ಚಿಕೊಳ್ಬೇಕು. ಡೈಲಿ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಅಂತ ಹೇಳುವಂತದ್ದು ಡ್ಯಾಮೇಜ್ ಆಗೋದಿಲ್ಲ. ಸೊ ಇದು ಒಂದು ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ ನಿಮಗೆ ಹೇಳಿದ್ದು. ಇನ್ನೀಗ ವಿಂಟರ್ ಬಂತು, ಮಾಯಿಶ್ಚರೈಸರ್ ಎಲ್ಲ ಹಚ್ಚಲೇಬೇಕು, ಇಲ್ಲಾಂದ್ರೆ ತುಟಿ ಎಲ್ಲ ಒಣಗಿದ ಹಾಗೆ ಆಗುದು, ಡ್ರೈ ಆದ ಹಾಗೆ ಆಗುದು ಎಲ್ಲವೂ ಕೂಡ ಆಗ್ತದೆ. ನಾನು ಏನು ಮೇಕಪ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಒಂದೊಂದೇ ತೋರಿಸುವ ಅಂತ ಹೇಳ್ಕೊಂಡು ನೋಡಿ ಸನ್ಸ್ಕ್ರೀನ್ ಇದನ್ನು ನಾನು ಹಚ್ಚಿಕೊಳ್ತೇನೆ. ಆಮೇಲೆ ಇನ್ನೊಂದು ತೋರಿಸ್ತೇನೆ ಮಾಮಾ ಅರ್ತ್ ಅವರ ಪ್ರಾಡಕ್ಟ್. ನೀವು ಪರ್ಚೇಸ್ ಮಾಡೋದಾದ್ರೆ ಹೇಳಿತ್ತು, ನಾನು ರೇಟ್ ಎಲ್ಲ ಹೇಳ್ತೇನೆ, ನೀವು ಅವರ ವೆಬ್ಸೈಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಬಹುದು. 225 ಇದೆ, ನಂಗೆ ಆಫರ್ ಅಲ್ಲೇನೋ ಸಿಕ್ಕಿರ್ಬೇಕು. ನಾವು ಜಾಸ್ತಿಯಾಗಿ ಅದನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಆಫರ್ ಅಲ್ಲಿ ಸಿಗ್ತದೆ. ಇದು ಒಂದು ಮಾಮಾ ಅರ್ತ್ ಅವರದ್ದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ ಅಂತ ಹೇಳಿ ನಾನು ತಗೊಳ್ತೇನೆ. ಅಂದ್ರೆ ಇದನ್ನ ನೈಟ್ ಮಲಗುವುದಕ್ಕಿಂತ ಮುಂಚೆ ನಾನು ಇದನ್ನ ಹಚ್ತೇನೆ, ಒಂದು ಡ್ರಾಪ್ ಸ್ಕಿನ್ನಿಗೆ ಎಲ್ಲ. ಮುಖ ನೈಟ್ ಮಲಗುವುದಕ್ಕೆ ಮುಂಚೆ ಫುಲ್ ಸ್ಕಿನ್ ಅನ್ನ ವಾಶ್ ಮಾಡಿ ಈ ಒಂದು ಫೇಸ್ ಸಿರಮ್ ಅನ್ನ ಹಚ್ತೇನೆ. ಇದೇ ನೀವು ತಗೊಳ್ಬೇಕು ಅಂತ ಇಲ್ಲ, ಪ್ರತಿಯೊಬ್ರು ನಾವು ಇಷ್ಟಿಷ್ಟು ಹೀಗೆ ತೋರಿಸಿದ ಕೂಡಲೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಕಾಸ್ಟ್ಲಿ ಅದೆಲ್ಲ ತಗೊಳ್ಲಿಕ್ಕೆ ಎಲ್ರಿಗೂ ಆಗೋದಿಲ್ಲ. ಫೈನಾನ್ಷಿಯಲಿ ಇರ್ಬೋದು, ಕಷ್ಟ ಆಗ್ತದೆ. ಅಂತದ್ದೆಲ್ಲ ಟೈಮಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ ಹಚ್ಬೇಕು ಅಂತಿಲ್ಲ. ನೈಟ್ ಮಲಗ್ಬೇಕಾದ್ರೆ ನೀವು ಜಸ್ಟ್ ತೆಂಗಿನ ಎಣ್ಣೆಯನ್ನ ಹಚ್ಚಿಕೊಂಡು ಮಲಗ್ಬೋದು. ಈ ವಿಂಟರ್ ಸೀಸನ್ ಅಲ್ಲಿ ನೀವು ತೆಂಗಿನ ಎಣ್ಣೆ ಹಚ್ಚಿದ್ರೆ ತುಂಬಾನೇ ಸ್ಕಿನ್ನಿಗೆ, ಮತ್ತೆ ತೆಂಗಿನ ಎಣ್ಣೆಯಲ್ಲಿ ಇರುವಷ್ಟು ಒಳ್ಳೆ ಅಂಶ ಬೇರೆ ಯಾವ್ದ್ರಲ್ಲಿ ಕೂಡ ಇಲ್ಲ. ಜಸ್ಟ್ ನಾವೊಂದು ಪ್ರಾಡಕ್ಟ್ ಅಂತ ಹೇಳಿ ಹೇಳ್ಬೋದಷ್ಟೇ ಹೊರತು. ನೈಟ್ ನೀವು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ ಅಂತ ಇದೆ ಇದು ವಿತ್ ಟರ್ಮರಿಕ್ ಸಿ ಮತ್ತೆ
ವಿಟಮಿನ್ ಸಿ ಮತ್ತೆ ಟರ್ಮರಿಕ್ ಇದೆ ಇದರಲ್ಲಿ. ಇದು ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಅದೇ ರೀತಿ ನೀವು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ತೆಂಗಿನ ಎಣ್ಣೆ ಹಚ್ಕೊಳ್ಬಹುದು. ಬೇರೆ ಯಾವುದೇ ಆಯಿಲ್ ಅನ್ನ ನೀವು ಫೇಸ್ಗೆ ಹಚ್ಕೊಳ್ಬಹುದು. ಯಾವುದು ಇದು ಬರ್ತದೆ, ಅದನ್ನೊಂದು ಹೆಸರು ಬರ್ತಾ ಇಲ್ಲ, ಆಲಿವ್ ಆಯಿಲ್ ಅಂತ ಬರ್ತದೆ, ಅದು ಪರ್ಚೇಸ್ ಮಾಡುದಾದ್ರೆ ಅದು ಮಾಡ್ಬೋದು. ಮತ್ತೆ ಇನ್ನೊಂದು ಮಾಮಾ ಅರ್ತ್ ಅವರದ್ದು ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಹೇಳಿ ಬರ್ತದೆ. ನಾನು ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಈ ಒಂದು ಜಸ್ಟ್ ಕ್ರೀಮ್ ಅನ್ನ ಹಚ್ಕೊಳ್ತೇನೆ. ಮತ್ತೆ ಕಣ್ಣಿಗೆ ಕಾಡಿಗೆ ಸ್ವಲ್ಪ ಇಲ್ಲಿಗೆ ಮಾತ್ರ ಕಾಜಲನ್ನ ಹಾಕೊಳ್ತೇನೆ, ಒಂದು ಲೈಟ್ ಲಿಪ್ಸ್ಟಿಕ್ ಹಾಕ್ತೇನೆ. ಅದು ಬಿಟ್ಟು ಬೇರೆ ಮಾಸ್ಕರ ಗಿಸ್ಕರ ಯಾವ ಒಂದು ಮೇಕಪ್ ಕೂಡ ನಾನು ಮಾಡೋದಿಲ್ಲ. ಇದಿಷ್ಟು ನನ್ನ ಸ್ಕಿನ್ ಕೇರ್ ಇದ್ದಾಗಿತ್ತು. ಇನ್ನೊಂದು ಮಾಯಿಶ್ಚರೈಸರ್ ಬಂದು ಮಾಮಾ ಅರ್ತ್ ಅವರದ್ದೇ, ಇದು ನೂರಿಶಿಂಗ್ ಗೋಲ್ಡ್ ಕ್ರೀಮ್ ವಿತ್ ಟರ್ಮರಿಕ್ ಮತ್ತೆ ಸ್ಯಾಫ್ರಾನ್ ಅಂತ ಇದೆ. ಸ್ಯಾಫ್ರಾನ್ ಇದು ಕುಂಕುಮ ಅಂತ, ಕುಂಕುಮ ಅಂತ ಹೇಳೋದು ಅದಕ್ಕೆ. ಈ ರೀತಿ ಇರ್ತದೆ ಕ್ರೀಮ್ ನೋಡಿ. ಯಾವುದೇ ಪ್ರಮೋಷನ್ ವಿಡಿಯೋ ಅಂತ ಅನ್ಕೊಳ್ಬೇಡಿ, ಖಂಡಿತ ನಾನು ಪ್ರಮೋಷನ್ ಮಾಡ್ತಿಲ್ಲ, ನಾನು ಯೂಸ್ ಮಾಡೋದನ್ನಷ್ಟೇ ಹೇಳುದು. ನಾನು ಪ್ರತಿಯೊಂದು ಕೂಡ ಮಾಮಾ ಅರ್ಥದನ್ನೇ ತಕೊಳ್ತಿದ್ದೇನೆ. ಯಾಕೆಂದ್ರೆ ಒಂದು ಇದು ಅವರ ಲಿಪ್ಸ್ಟಿಕ್ ಬಂದು ಮಾಮಾ ಅರ್ಥದ್ದು, ಇದು ತಕೊಳ್ತಾ ಇದ್ದೇನೆ ನೋಡಿ. ಇದು ತುಂಬಾ ಟೈಮ್ ಆಯ್ತು ನಾನು ಯಾವಾಗಾದ್ರೂ ಒಮ್ಮೆ ಹಾಕೊಳ್ಳೋದಿಷ್ಟೇ. ಲಿಕ್ವಿಡ್ ಲಿಪ್ಸ್ಟಿಕ್ ಇದು. ಈ ತರ ಇದೆ ಕಲರ್, ನಿಮ್ಗೆ ತೋರಿಸ್ಲಿಕ್ಕೆ ಬೇಕಾಗಿ ಹಚ್ಕೊಂಡಿದ್ದು. ಇನ್ನು ಬೇರೆ ಬ್ರ್ಯಾಂಡ್ ಅಂತ ಹೇಳಿದ್ರೆ ನಾನು ಯೂಸ್ ಮಾಡುವಂತದ್ದು ಅಂತ ಹೇಳಿದ್ರೆ ಪಾಂಡ್ಸ್ ಅವರದ್ದು BB ಕ್ರೀಮ್ ಅನ್ನ ಯೂಸ್ ಮಾಡ್ತೇನೆ, ಫೌಂಡೇಶನ್ ಹಾಗೆ. ಇದು ತುಂಬಾ ಟೈಮ್ ಆಯ್ತು, ಏನು ಡೈಲಿ ಯೂಸ್ ಮಾಡ್ತೇನೆ ಅಂತಲ್ಲ, ಒಂದೊಂದ್ಸತಿ ನಂಗೆ ಆಸೆ ಆಗುತ್ತೆ ಮೇಕಪ್ ಮಾಡ್ಕೊಳ್ಳುವ ಅಂತ ಹೇಳಿ. ಲೇಡೀಸ್ಗೆ ಇದ್ದದ್ದೇ ಅಲ್ಪ ಅದು ಆಸೆ ಆಗ್ತದೆ ನಮ್ಗೆ ಮೇಕಪ್ ಮಾಡ್ಬೇಕು, ಚಂದಾಗಿ ಹೊರಡ್ಬೇಕು ಅಂತ ಹೇಳಿ. ಬೇಬಿ ಕ್ರೀಮ್ ಈಗ ಇತ್ತೀಚೆಗೆ ನಾನೊಂದು ತರಿಸಿಕೊಂಡೆ, ಎಲ್ಲ ಬರ್ತದೆ ಅಲ್ವಾ, ಆಡ್ ಬಂತಂತೇಳಿ ಆಸೆಯಲ್ಲಿ. ಅಂದ್ರೆ ಸ್ವಲ್ಪ ಈ ಯೂಟ್ಯೂಬ್ ಮಾಡುವಾಗ ನಾವು ಸ್ವಲ್ಪ ಚಂದಕ್ಕೆ ಹೊರಡುವ ಅಂತ ಹೇಳಿ ಎಲ್ಲ ಬೇಕು ಅಂತ ಹೇಳಿ ಇವರದ್ದು NYB ಅವರದ್ದು ಫೌಂಡೇಶನ್ ಒಂದು ತಕೊಂಡಿದ್ದೇನೆ. ತುಂಬಾನೇ ಚೆನ್ನಾಗಿದೆ, ಆದ್ರೆ ತುಂಬಾ ಕೆಮಿಕಲ್ ಅಂತ ಹೇಳಿ ಅನಿಸ್ತದೆ ನಂಗೆ. ಇದು ಯಾಕೋ ಮುಖಕ್ಕೆ ಹಚ್ಕೊಳ್ಳುವಾಗ ಯಾಕೆ ಈ ಕೆಮಿಕಲ್ ಹಚ್ಕೊಂಡು, ನಂಗೆ ಮೇಕಪ್ ಹಚ್ಕೊಂಡ ಕೂಡಲೇ ಒಮ್ಮೆ ಅದನ್ನು ವಾಶ್ ಮಾಡುವ ಬೇಡ ಅಂತ ಆಗುದು, ನ್ಯಾಚುರಲ್ ಆಗಿ ಇರ್ಲಿಕ್ಕೆನೆ. ಹೇಗಿದೆ ಲಿಪ್ಸ್ಟಿಕ್, ಇದಿಷ್ಟೇ. ಈಗ ಯಾವುದೇ ಮುಖಕ್ಕೆ ಸನ್ಸ್ಕ್ರೀನ್ ಮಾತ್ರ ಹಚ್ಕೊಂಡಿದ್ದು ಇಷ್ಟೇ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಇಷ್ಟು ಮೇಕಪ್ ನಾನು ಮಾಡುವಂತದ್ದು ನಿಮ್ಗೆ ತೋರಿಸ್ತೇನೆ. ನೋಡಿ, ಇಷ್ಟು ಮೇಕಪ್ ನನ್ನ ಹತ್ರ ಕೂಡ ಇದೆ. ಇದನ್ನ ತುಂಬಾ ಒಂದು ವರ್ಷಕ್ಕೆ ಸಾಕು ನನಗೆ ಇದೆಲ್ಲ. ಯಾಕಂದ್ರೆ ಎಷ್ಟು ಯೂಸ್ ಮಾಡೋದು ತುಂಬಾನೇ ಕಡಿಮೆ. ಡೈಲಿ ಏನು ಈ ಮೇಕಪ್ ಅನ್ನೆಲ್ಲ ಹಚ್ಕೊಳ್ಳೋದಿಲ್ಲ, ಒಂದು ವರ್ಷ ಒಮ್ಮೆ ತರಿಸಿಕೊಂಡ್ರೆ ತುಂಬಾ ಟೈಮ್ಗೆ ಬರ್ತದೆ. ಇದಿಷ್ಟು ನನ್ನ ಸ್ಕಿನ್ ಕೇರ್ ವಿಷಯ. ಫ್ರೆಂಡ್ಸ್, ನನ್ನ ಸ್ಕಿನ್ ಹೇಗಿದೆ, ನನ್ನ ಸ್ಕಿನ್ನಿಗೆ ಏನ್ ಮಾಡ್ತೇನೆ, ಹಾಗೆ ನನ್ನ ಕೂದಲಿಗೆ ಏನ್ ಮಾಡ್ತೇನೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಇದು ಮುಖಕ್ಕೆ ನಾನು ಟೊಮೆಟೊ ರಸ ಹಚ್ಕೊಳ್ತೇನೆ, ಜೇನುತುಪ್ಪ ಹಚ್ಕೊಳ್ತೇನೆ, ತುಪ್ಪ ಹಚ್ಕೊಳ್ತೇನೆ. ಅಂದ್ರೆ ಕುಕಿಂಗ್ ಅಲ್ಲಿ ನಮ್ಗೆ ಅಡುಗೆ ಮಾಡುವಾಗ ತುಪ್ಪ ಆಚೆ ಈಚೆ ಮಾಡುವಾಗ ಅಲ್ಲಿ ತುಪ್ಪ ಸಿಗ್ತದೆ. ಅಡುಗೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ತೇನೆ. ತರಕಾರಿ ಹೆಚ್ಚುವಾಗ ಟೊಮೆಟೊವನ್ನೇ ಸ್ವಲ್ಪ ರಸ ಕೈಗೆ ತಕೊಂಡು ಮುಖಕ್ಕೆ ಹಚ್ಚಿ ಬಿಡ್ತೇನೆ. ಆ ತರವೇ ಮಾಡ್ಕೊಳ್ಳೋದು. ಅದಕ್ಕೆ ಸ್ಕಿನ್ ಕೇರಿಗೆ ಅಂತ ಹೇಳಿ ನಾವು ಟೈಮ್ ಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಒಮ್ಮೊಮ್ಮೆ ಆಗುದೇ ಇಲ್ಲ. ಅಡುಗೆ ಮಾಡ್ತಾ ಮಾಡ್ತಾ ಅಲ್ಲಿಯೇ ನಾವು ಮುಖಕ್ಕೆ ಹಚ್ಚಿ, ಕೊನೆಯಲ್ಲಿ ಮುಖಕ್ಕೆ ಹಚ್ಚಿ 10 ನಿಮಿಷ ಟೊಮೆಟೊ ಹಚ್ಬೇಕಾದ್ರೆ ಟೊಮೆಟೊ ರಸ ಎಲ್ಲ ಹಚ್ಚಿ ಎಲ್ಲ ಆದ್ಮೇಲೆ ಮತ್ತೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯ್ತು, ಅಷ್ಟೇನೆ. ಜೇನುತುಪ್ಪ ಕೂಡ ಮುಖಕ್ಕೆ ಹಚ್ಚಿಕೊಳ್ಬಹುದು, ತುಂಬಾನೇ ಒಳ್ಳೇದು, ಗ್ಲೋ ಆಗ್ತದೆ. ಡೈಲಿ ಮುಖಕ್ಕೆ ನೀವು ಜೇನುತುಪ್ಪವನ್ನ, ಟೊಮೆಟೊ ರಸ ಮತ್ತೆ ಜೇನುತುಪ್ಪ, ಅದಕ್ಕೆ ಸ್ವಲ್ಪ ಅರಸಿ ಎಂತ ಹೇಳೋದು, ಅರಸಿನ
ಅಂತ ಬರ್ತದಲ್ಲ, ಮತ್ತೊಂದು ಅರಸಿನ ಹಳದಿ ಬರ್ತದೆ, ಕಸ್ತೂರಿ ಅರಸಿನ ಅಂತ ಬರ್ತದೆ. ಅದನ್ನ ಸೇರಿಸಿ ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್, ಮುಖದಲ್ಲಿರುವ ಕಲೆ ಇರ್ಬೋದು, ಟ್ಯಾನ್ ಇರ್ಬೋದು, ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಒಮ್ಮೆಲೆ ಹಚ್ಚಿದ ಕೂಡಲೇ ಹೋಗ್ತದೆ ಅಂತ ಖಂಡಿತ ನಾನು ಹೇಳೋದಿಲ್ಲ. ನಾನು ನನ್ನ ಲೈಫಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೇನೆ. 15 ದಿವಸಕ್ಕೊಮ್ಮೆ, 1 ತಿಂಗಳಿಗೊಮ್ಮೆ ಆಗಾಗ ಹಚ್ಚೋದು, ಫೇಸ್ ವಾಶ್ ಮಾಡೋದು. ಇದರಿಂದ ನನಗೆ ನನ್ನ ಸ್ಕಿನ್ ತುಂಬಾನೇ ಚೆನ್ನಾಗಿದೆ, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ಕಲೆಗಳು ಬರೋದಿಲ್ಲ, ಪಿಂಪಲ್ಸ್ ಬರೋದಿಲ್ಲ. ಇನ್ನೊಂದು ಮೇನ್ ರೀಸನ್ ಅಂತ ಹೇಳಿದ್ರೆ, ನನ್ನ ಸ್ಕಿನ್ ಎಷ್ಟು ಗ್ಲೋ ಇರ್ಲಿಕ್ಕೆ ಕಾರಣ ನನ್ನ ಫುಡ್ ಅಂತ ಹೇಳ್ಬೋದು. ನಾನೊಂದು ಹೆಲ್ದಿಯಾಗಿ ತಿನ್ನುವಂತಹ ಫುಡ್ ಇರ್ಬೋದು, ಪ್ರೋಟೀನ್ ಯುಕ್ತ ಆಹಾರ ಇರ್ಬೋದು, ಅಥವಾ ಹಣ್ಣುಗಳು, ಸೀಡ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಮತ್ತೆ ಚಿಯಾ ಸೀಡ್ಸ್, ಇದೆಲ್ಲ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಮೆಂತೆಯನ್ನ ನೆನೆಸಿಕೊಂಡು ಮರುದಿವಸ ತಿನ್ನೋದು, ಇದೆಲ್ಲ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಹಾಗೆ ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಡಿಟಾಕ್ಸ್ ಜ್ಯೂಸ್ ಇರ್ಬೋದು, ಕ್ಯಾರೆಟ್ ಜ್ಯೂಸ್, ಹಸಿಯಾದ ಜ್ಯೂಸ್ಗಳು, ಬೆಳಿಗ್ಗೆ ಪಾಲಕ್ ಸೊಪ್ಪಿನ ಮಾಡಿದ ಜ್ಯೂಸ್, ಅದರಲ್ಲಿ ಮೇನ್ ಬೀಟ್ರೂಟ್, ಈ ತರ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಕೂಡ ಸ್ಕಿನ್ ತುಂಬಾನೇ ಗ್ಲೋ ಆಗ್ತದೆ. ಇದು ಈಗ ಇಷ್ಟು 12ರಿಂದ 13 kg. ಫ್ರೆಂಡ್ಸ್, ಇವಿಷ್ಟು ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ನಾನು ಏನು ಮಾಡ್ತೇನೆ ಅನ್ನೋದಕ್ಕೆ ಟಿಪ್ಸ್. ನಿಮಗೆ ಇವತ್ತಿನ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಹೀಗೇನೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ವಿಡಿಯೋಸ್ ಕೂಡ ಇನ್ನು ಮುಂದೆ ಮಾಡ್ತಾ ಇರ್ತೇನೆ. ಹಾಗೆ ನನ್ನ ಇನ್ನೊಂದು ಚಾನಲ್ ಇತ್ತು, ಗ್ಲಾಮರ್ ಗೈಡ್ ಅಂತ ಹೇಳಿ. ಅದರಲ್ಲಿ ನಾನು ಈಗ ವೀಡಿಯೋಸ್ ಹಾಕ್ತಾ ಇಲ್ಲ, ಅದರಲ್ಲೇ ಹಾಕ್ತೇನೆ. ಏನು ಹಾಕಬೇಕು ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೇನೆ, ಅದೆಲ್ಲವನ್ನು ಕೂಡ ಈ ಚಾನಲಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನನ್ನ ಸ್ಕಿನ್ ಕೇರ್ ವಿಷಯ ಇರ್ಬೋದು, ಹೇರ್ ಕೇರ್ ಎಲ್ಲವೂ ಕೂಡ ಈ ಒಂದು ಚಾನಲಲ್ಲೇ ಮುಂದುವರಿಯುತ್ತದೆ. ಹಾಗೆ 13 kg ವೆಯ್ಟ್ ಲಾಸ್ ಆಗಿದ್ದೇನೆ. ನನ್ನ ಸ್ಕಿನ್ನಲ್ಲಿ ಏನಾದರೂ ಏನು ಅಂದರೆ, ಈಗ ಕೆಲವೊಮ್ಮೆ ವೆಯ್ಟ್ ಲಾಸ್ ಆದಾಗ ಕೆಲವು ತುಂಬ ಸ್ಕಿನ್ ಸೋತಾಗೆ ಕಾಣ್ತದಲ್ಲ, ಆ ರೀತಿ ಏನಾದರೂ ಆಗಿದೆ, ನನ್ನ ಸ್ಕಿನ್ ಹೇಗಿದೆ ಅದರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡ್ಬೋದು. ಇದಕ್ಕೆಲ್ಲ ರೀಸನ್ ನಾನು ತಗೊಳ್ತಿರೋ ಫುಡ್, ನಾನು ತಗೊಳ್ತಿರುವ ಕ್ಯಾರಿಂಗ್ ಅಂತ ನಾನು ಹೇಳ್ತೇನೆ. ಮೇಯ್ನಾಗಿ ನೀರು ಕೂಡ ಜಾಸ್ತಿಯಾಗಿ ಕುಡಿಬೇಕು. ನೀರು ಕುಡಿಲಿಲ್ಲ ಅಂತ ಕೂಡ ಸ್ಕಿನ್ ಡಲ್ ಆಗ್ತದೆ. ಇನ್ನು ಈ ವಿಂಟರ್ ಸೀಸನಲ್ಲಿ ನಾವು ಜಾಸ್ತಿಯಾಗಿ ನೀರನ್ನು ಕುಡಿಬೇಕು, ಇಲ್ಲ ಸ್ಕಿನ್ ಡ್ರೈ ಆಗ್ತದೆ. ಈಗ ಹೇಗೆ ಒಂದು ಹೂವಿನ ಗಿಡ ಬಿಸಿಲಿಗೆ ಹೀಗೆ ಬಾಡ್ತದೆ, ಅದಕ್ಕೆ ನೀರು ಹಾಕಿದ ಕೂಡಲೇ ಚಂದ ಅರಳಿಕೊಂಡು ಇರ್ತದೆ ಗಿಡ, ಅದೇ ರೀತಿ ನಮ್ಮ ಶರೀರ, ನಮ್ಮ ಮುಖ, ನಮ್ಮ ಸ್ಕಿನ್ ಕೂಡ ನೀರು ಕುಡಿದ ಹಾಗೆ ತುಂಬಾ ಹೈಡ್ರೇಟ್ ಆಗಿರ್ತದೆ ಸ್ಕಿನ್. ಸೊ ಇವತ್ತಿನ ವಿಡಿಯೋ ಲಾಂಗ್ ಆಯಿತು, ಇನ್ನು ಜಾಸ್ತಿ ಲಾಂಗ್ ಮಾಡೋದಿಲ್ಲ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತೆ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ, ಹೇರ್ ಕೇರ್ ಟಿಪ್ಸ್ ಜೊತೆ, ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.